ಎದಕ್ಕೆ ಆತಂಕ ಆಗ್ಬೇಕ್ರಿ? ನಾವು ಊಟ ಮಾಡೋದಿಲ್ಲ ಅಂದ್ರೆ ಬೇರೆಯವ್ರು ಯಾಕೆ? ಅವ್ರಿಗೇನು ಸಂಬಂಧ? ನಮ್ಮ ಊಟ ನಮ್ಮ ಇದು ಬೇರೆಯವ್ರಿಗೆ ಯಾಕೆ ಆತಂಕ ಆಗತ್ತದ್ರಿ? ಪ್ರಶ್ನೆ ಇಲ್ಲ. ಅದು ನಮ್ಮ ಅಜೆಂಡಾ, ನಮ್ಮ ಊಟ, ನಮ್ಮ ಸಮಸ್ಯೆ. ಬೇರೆಯವ್ರಿಗೆ ಆತಂಕ ಆಗುವಂತ ಪ್ರಶ್ನೆ ಉದ್ಭವಿಸಲ್ಲ. ಮಾತಾಡಲಿ, ಅವರು ಹೋಮ್ ಮಿನಿಸ್ಟ್ರು ಅಧ್ಯಕ್ಷ ಜೊತೆ ಮಾತಾಡಿ ಹೈಕಮಾಂಡ್ ಪರ್ಮಿಷನ್ ಮಾಡ್ಬೋದು. ಏನು ಮಾಡ್ಲಿಕ್ಕೆ ಇವತ್ತು ಮುಂದೆ ಹೋಗಿರ್ಬೋದ್ರೆ ಪರ್ಮಿಷನ್ ತಗೊಂಡು ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ಲ. ಹೇಳಿರ್ಬೋದು, ಅದಕ್ಕೆ ಕನ್ವಿನ್ಸ್ ಮಾಡ್ಬೋದಲ್ಲ. ನಾವು ಯಾಕೆ ಮಾಡ್ತೀವಿ ಅಂತ ಕನ್ವಿನ್ಸ್ ಮಾಡಬೇಕಲ್ಲ. ಈಗ ಹೋಮ್ ಮಿನಿಸ್ಟ್ರು ಕನ್ವಿನ್ಸ್ ಮಾಡಿ, ಅಧ್ಯಕ್ಷಗೂ ಕನ್ವಿನ್ಸ್ ಮಾಡಿ ಮಾಡ್ಬೋದಲ್ಲ. ಮಾಡಬಾರ್ದು ಅಂತ ಹೇಳಿದ್ರಿ, ಮತ್ತೆ ಮಾಡ್ಬೋದು. ಮುಂದಿನ ವಾರ ಮಾಡ್ಬೋದು, ಮತ್ತೆ ಯಾವ್ದಾರು ಮಾಡ್ಬೋದು. ಯಾರೇ ಪರ್ಮಿಷನ್ ತೊಗೊಂಡು ಮಾಡ್ಬೇಕಷ್ಟೇ ಈಗ. ಯಾಕಂದ್ರೆ ಇದು ಪರ ವಿರೋಧ ಇದ್ದಾಗ ಪರ್ಮಿಷನ್ ತೊಗೊಂಡು ಮಾಡಿದ್ರೆ ಒಳ್ಳೇದ್ರಿ. ಬೇಸರಗೊಳ್ಳಕ್ಕೆ ಏನು ಪ್ರಶ್ನೆ ಇಲ್ಲ. ಎದಕ್ಕೆ ಬೇಸರಗೊಳ್ಬೇಕ್ರಿ? ಬೇಸರಗೊಳ್ಳುವಂಥ ಪ್ರಶ್ನೆ ಉದ್ಭವಿಸಲ್ಲ. ಎಲ್ಲರೂ ಪಾರ್ಟಿ ಕೆಲಸ ಮಾಡ್ತಾರೆ, ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಇದರಲ್ಲಿ ಯಾರು ಹೆಚ್ಚು ಕಡಿಮೆ ಮಾಡೋದು ಜನ ನಿರ್ಧಾರ ಮಾಡ್ತಾರೆ, ನಾವಲ್ಲ. ನೀವು ಕೂಡ ಸಂಘಟನೆ ಅಡ್ಡಗಾಲ ಹಾಕ್ಲಿಕ್ಕೆ ಹೇಳಿಕ್ಕಾಗಲ್ಲ. ಎಲ್ಲಿ ಹೆಂಗೆ ಅಡ್ಡಗಾಲ ಹಾಕಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದಿಲ್ಲ, ಪರ್ಮಿಷನ್ ತೊಗೊಂಡು ಮಾಡ್ಬೇಕು ಅಷ್ಟೇ. ಅಡ್ಡಗಾಲ ಹಾಕ್ಲಿಕ್ಕೆ ಹೇಳಿಕ್ಕಾಗಲ್ಲ. ಎಷ್ಟೋ ಸಾರಿ ಇಂಥ ಸಭೆಗಳ ಹಿಂದೂ ಕೂಡ ಮುಂದೆ ಹೋಗಿದ್ದಾರೆ. ಯಾವ್ದ್ರೆ ಊಟಕ್ಕಲ್ಲ, ಸಭೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೋಬೇಕು ಅಷ್ಟೇ. ಅಲ್ಲ, ನಾವು ಕೂಡ್ತಾ ಇದ್ದೀವಿ ಒಂದು ಸಭೆಗೆ ಅಟ್ಲೀಸ್ಟ್ ಒಂದು ಕರ್ಟಿಸಿ ಹೇಳ್ಯಾರ ಮಾಡ್ದಂಗೆ ಮಾಡ್ತಾ ಅಂತ ಹೇಳಿದ್ರೆ ಒಳ್ಳೇದ್ರಿ. ಆಗಿದ್ರೆ ಆಗಿ ಹೋಗ್ತೈತ್ರಿ. ಈಗ ಆಗಿಲ್ಲ, ಏನು ಮಾಡೋದು? ಈಗ ಪರ್ಮಿಷನ್ ತೊಗೊಂಡು ಮಾಡೋದು ಬೆಟ್ರು.